ಓಂ ಶ್ರಿಯಪತೆ ನಿತ್ಯಾ ಗಣಿತಗುಣಮಾಣಿಕ್ಯ ವಿಶತಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯತವಸೇ ಜಗಜ್ಜನ್ಮಸ್ಥೇಮ ಪ್ರಳಯರಚನಾಶೀಲವಪುಷೇ ನಮೋ ಅಶೇಷಾಮ್ನಾಯ ಶ್ರುತಿಹೃದಯದೀಪ್ತಾಯ ಹರಯೇ ನಾರಾಯಣಂ ನಿರ್ಧಬ್ದಾಬ್ಧೌ ಗಾಢಾನಚನಿಕಮಚರ್ಚಾ ಸ್ವಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮಾನ್ಯಾಃ ಸ್ಮಃ ಕಿಮಪಿ ಚ ವದಂತೋऽಪಿ ಮಹತಾಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷತೋऽಪಿ ನಿತ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಓಂ ಅಥಾತೋರ್ಮ ಜಿಜ್ಞಾಸ ಓಂ ಯತ್ ಉಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯಾಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಂ ಭಜೆ ವಲ್ಲಭಮುಪಾಸೆ ಶ್ರಿಯಃಪತಿ. ಮುಂದೆ ಹೇಳ್ತಾರೆ ಸ್ವಪ್ನದ ಬಗ್ಗೆ ನಡೀತಾ ಇದೆ. ಈಗ ಭೇದೋ ಅಭೇದೋ ವಾ ದ್ವಂದ್ವಮಿತಿ ಪ್ರಶ್ನೋ ನ ಯುಜ್ಯತೆ ದ್ರಷ್ಟು ಸ್ವಪ್ನಸ್ಯ ದೃಷ್ಟತ್ವ ಭೇದಸ್ಯೈವ ಅಖಿಲೈರ್ಜನೈಃ. ಎಷ್ಟು ಚೆನ್ನಾಗಿ ಬರೀತಾರೆ ಒಂದೊಂದು ವಾಕ್ಯಗಳು ನೋಡಿ. ಅಲ್ಲ ರೀ, ಈಗೆಲ್ಲ ಶಬ್ದಕ್ಕೆ ಮಾತಾಡ್ತೀರಲ್ಲ, ಸ್ವಪ್ನ ಪದಾರ್ಥಕ್ಕೂ ನೋಡೋನಿಗೂ ಭೇದನೋ ಅಭೇದನೋ, ಮತ್ತೆ ಡೈವರ್ಟ್ ಮಾಡೋ ಪ್ರಶ್ನೆಗಳು ಎಂಥ ಪ್ರಶ್ನೆ ಮಾಡಿ ಏನು ಮಾಡ್ತಾರೆ, ದಾರಿ ತಪ್ಪಿಸ್ಬಿಡೋದು. ಏನೋ ತಲೆ ಕೆಸ್ ಮಾಡಿದ್ರೆ ನಮ್ಮ ಸ್ವಪ್ನ ಸುಳ್ಳು, ಪ್ರಾಬ್ಲಮೇ ಸುಳ್ಳು ಅಂದಮೇಲೆ ಪ್ರಾಬ್ಲಮೇ ಬರೋದಿಲ್ವಲ್ಲ ಅಂತ ಹೇಳ್ತಾರೆ. ಸುಳ್ಳು ಹೋದರೆ ಪ್ರಾಬ್ಲಮ್ ಬರೋದು. ದುಶ್ಯಪ್ರಕಂಡು ಒದ್ದಾಡ್ತಿದ್ದಾನೆ ಸುಳ್ಳು ಅಂತ ಹೇಳ್ಬಿಟ್ರೆ ಮುದೋಗುತ್ತಾ? ಎಷ್ಟೋ ಜನಕ್ಕೆ ಸುಳ್ಳು ಅಂತ ಹೇಳಿ ನೋಡಿ ಸಮಾಧಾನ ಆಗೋದಿಲ್ಲ. ಏನು ಮಾಡ್ತಾರೆ ಅವರು? ತಿಳಿದವ್ರು ಮತ್ತೆ ಹೋಗ್ತಾರೆ, ತಿಳಿದವ್ರ ಹತ್ರ ಹೋಗ್ಬಿಟ್ಟು ಕೇಳಿದೆ ಈ ಸರಿಗೆ ಹೋಯ್ತು ಏನೋ ಹೇಳಿಬಿಟ್ಟಿದ್ರು ಅಂತ ಬೈತಾರೆ ಅವ್ರು. ನಾವೇ ಸುಳ್ಳಾಗಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ನೋಡಿ, ಭೇದ ಅಭೇದೋ ಅಥವಾ ಸ್ವಪ್ನ ನೋಡೋನಿಗೂ ಸ್ವಪ್ನಕ್ಕೂ ಭೇದೋ ಅಭೇದ ಅಂತ ಪ್ರಶ್ನೆ ಮಾಡ್ತೀರಲ್ಲ, ಪ್ರಶ್ನೆ ಕೇಳೋದಕ್ಕೆ ಸ್ವಲ್ಪ ತಿಳುವಳಿಕೆ ಬೇಕಲ್ಲ. ದ್ರಷ್ಟು ಸ್ವಪ್ನಸ್ಯ ದೃಷ್ಟತ್ವಾತ್. ತಾನು ನೋಡಿದ್ದೇನೆ ಸ್ವಪ್ನ ಹೇಳ್ತಿರ್ಬೇಕಾದ್ರೆ ನೋಡೋನು ಯಾರೀಗ? ನೋಡಿದ್ದು ಯಾರು ಆಗಿದ್ರೆ? ನೋಡೋನು ಅವನು ಸ್ವಪ್ನನು ಬೇರೆನ ಅದೇನಾ? ನಾನು ಕಂಡೆ ಅಂತ ಹೇಳಿದಾಗ ಕಾಣಲ್ಪಟ್ಟ ವಸ್ತು ಕಾಣುವವನು ಏನಾಗಬೇಕು? ಬೇರೆ ಆಗಬೇಕಲ್ಲ. ದುಷ್ಟತ್ವ ಭೇದಶೈವ ಅಖಿಲೈರ್ಜನೈಃ. ಎಲ್ಲ ಜನರಿಗೂ ಏನು ಗೊತ್ತಿದೆ? ಸ್ವಪ್ನ ತನ್ನಿಂದ ಭಿನ್ನ ಎಚ್ಚರಿಕೆಯಿಂದ ಮೈಕ್ ನೋಡ್ತೇವೆ. ಮೈಕನ್ನು ನೋಡಿದ್ದು ನಾವೀಗ. ಮೈಕು ನಾವು ಭೇದನೋ ಭೇದ, ಸ್ಪಷ್ಟ ಭೇದ ಇದೆಯಲ್ಲ. ಎಷ್ಟೋ ಪ್ರಶ್ನೆಗಳು ಬೇರೆ ಮತ್ತವ್ರು ಕೇಳೋದಕ್ಕೆ ಏನು ಗೊತ್ತೇನು ಕಾರಣ? ಗೊತ್ತಿಲ್ಲ ಅಂತ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಏನು ಮಾಡ್ತಾರೆ ಅವರು? ಬಿಸ್ಕೆಟ್ ದಾರಿ ತಪ್ಪಿಸ್ಬಿಡ್ತಾರೆ. ಎಲ್ಲೋ ತೋರಿಸ್ತಾ ಪಿಕ್ ಪಾಕೆಟ್ ಮಾಡ್ತಾರಲ್ಲ, ಹಾಗೆ ಇವರಾಗಿ ಇನ್ವಾಲ್ವ್ ಆಗ್ತಾರೆ. ಹೇಳಿ ನೋಡು, ಹಾಗಾದ್ರೆ ಡಿವೇಟ್ ಆಗಬೇಡ, ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು ಅಷ್ಟೇ. ಅವ ಸಿಕ್ಕಾಕೊಂಡ್ಬಿಡ್ತಾರೆ. ಹಾಂ, ಅದೇ ಹೇಳ್ತಾ ಇರೋದು. ಅನುಭವಿಸಿದ್ದಾಗಿದೆಯಲ್ಲ ಮತ್ತೆ ಹೇಳಬೇಕಂತ ಕೇಳ್ತಾರೆ. ಸ್ವಪ್ನ ಕಂಡಿದ್ದೆ ಹೋದಲ್ಲೋ, ನೀರು ಕಂಡಿ ಹೋದಲ್ಲೋ. ಏನು ಕಂಡು? ಸ್ವಪ್ನ ಕಂಡು. ಯಾರು ಕಂಡ್ರು? ನೀರು ಕಂಡು. ನೀನು ಸ್ವಪ್ನ ಕಂಡು. ಭೇದನೋ ಅಭೇದನೋ ಅದು ಗೊತ್ತಿಲ್ಲ ಅಂತ ಕೇಳಕ್ಕೆ ನಮ್ಮ ಹತ್ರ ಬಂದಿದ್ದೆ ಅಂದಮೇಲೆ ಏನಾಗಿದೆ ನಿನಗೀಗ? ಕಂಡಿದೆ, ಬೇರೆ ಆಗಿದೆ, ನಿನಗೆ ಅರ್ಥನೂ ಆಗ್ತಾಯಿಲ್ಲ. ಎಷ್ಟು ಪ್ರಾಬ್ಲಮ್ಸ್ ಇದೆ ಯೋಚನೆ ಮಾಡು. ಆದ್ದರಿಂದ ಸ್ವಪ್ನ ನೋಡೋವನು ಸ್ವಪ್ನ ಪದಾರ್ಥ ಏನು ಅವೆರಡೂ ಕೂಡ ಭಿನ್ನನೇ. ದ್ರಷ್ಟು ಸ್ವಪ್ನಸ್ಯ ಇತ್ಯನುವರ್ತತೆ ಸಂದೇಹ ಮೂಲೋ ಹಿ ವಿಕಲ್ಪ ಪ್ರಶ್ನ ನಜ ಪ್ರಕೃತೆ ಸಂದೇಹ ಸಂಭವತಿ. ಸ್ವಪ್ನ ದ್ರಷ್ಟೋ ಭೇದಸ್ಯೈವ ಅಖಿಲೈರ್ಜನೈಃ ದೃಷ್ಟತ್ವೇನ ವಿಪ್ರತಿಪತ್ತೇರಭಾವಾತ್. ಪದ ನೆನಪಿಟ್ಕೋಬೇಕಿದ್ದಲ್ಲ. ನಚ ಇಲ್ಲಿನದೇ ಇಟ್ಕೊಳ್ಳಿ. ಸಂದೇಹ ಮೂಲೋ ವಿಕಲ್ಪ ಪ್ರಶ್ನ ನಚ ಪ್ರಕೃತಿ ಸಂದೇಹ ಸಂಭವತಿ. ಸ್ವಪ್ನ ತದ್ರಷ್ಟೋ ಭೇದಸ್ಯೈವ ಅಖಿಲೈರ್ಜನೈಃ ದೃಷ್ಟತ್ವೇನ ವಿಪ್ರತಿಪತ್ತೇರಭಾವಾತ್. ಸರಿ ನೆನಪಿಟ್ಕೋಬೇಕು. ಸಂದೇಹ ಮೂಲೋ ವಿಕಲ್ಪ ಪ್ರಶ್ನ. ಯಾವಾಗಲೂ ಕೂಡ ಸತ್ಯನೋ ಸುಳ್ಳೋ ಇತ್ಯಾದಿ ಪ್ರಶ್ನೆ ಯಾವಾಗ ಕೇಳಬೇಕು ಅಂತ? ಸಂದೇಹ ಇದ್ದ ಕೇಳಬೇಕಾದ್ರೆ. ಸುಮ್ಮನೆ ಹೋಗ್ತಿದ್ದಾರೆ ರೈಟಲ್ಲಿ ಲೆಫ್ಟ್ ಅಂದರೆ ಸುಮ್ಮನೆ ರೈಟಲ್ಲಿ ಪ್ರಶ್ನೆನೇ ಬಂದಿಲ್ಲ. ಅಲ್ಲಿ ಯಾವ ರೈಟಲ್ಲಿ ಲೆಫ್ಟ್ ಬರುತ್ತೆ ಡಿವೇಷನ್ ಅವಾಗ ಕೇಳಬೇಕು. ಇಲ್ಲೇ ಇಲ್ಲ ಅಲ್ಲಿ ಯಾಕೆ ಕೇಳ್ತೆ ಅಂತ ಕೇಳ್ತಾರೆ. ಅದಕ್ಕೆ ಆಚಾರ್ಯರು ಪ್ರತಿಯೊಂದನ್ನು ನೆನಪು ಮಾಡ್ಕೋಬೇಕು. ಗೀತೆಯಲ್ಲಿ ಬಂತು ಒಂದು ಮಾತು, ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಸ್ಥೇನ ಸೇವೆಯ ಅಂತ ಬಂತು. ಆಚಾರ್ಯ ಇಲ್ಲೇನೂ ಬರೆಯೋದಿಲ್ಲ, ಅನುವ್ಯಾಖ್ಯಾನದಲ್ಲಿ ಬರೀತಾರೆ. ಪರಿಪ್ರಸ್ಥೆ ಅಂದರೆ ಏನು ಗೊತ್ತಾಯ್ತಾ? ಅದಕ್ಕೆ ಸರ್ವ ಎಲ್ಲ ಓದಿದರೆ ಮಾತ್ರ ಆಗೋದು. ಹೇಳ್ತಾರೆ, ಯಾವಾಗ ಸ್ವಪ್ನ ಪ್ರಶ್ನದೋಷಾ ಹಿ ಚತ್ವಾರ ಸ್ವವ್ಯಾಹತಿ ಅಸಂಗತಿ ಗೊತ್ತಾಯ್ತಾ?
ಸಿದ್ಧಾರ್ಥತಾಚ ವೈಫಲ್ಯಂ ನತೈಶ್ಯಾತ್ ತತ್ವನಿರ್ಣಯ. ಈ ವಾಕ್ಯ ಓದಿದ್ರೆ ಗೀತಾ ವಾಕ್ಯ ಅರ್ಥ. ಇಲ್ಲಿ ಬರೆಯೋದು ಎರಡರಲ್ಲೂ ಬರೆಯೋದಿಲ್ಲ ಅವರು, ಭಾಷ್ಯ ಅದು ಎರಡರಲ್ಲೂ ಬರೆಯೋದಿಲ್ಲ. ಎಲ್ಲ ಓದಬೇಕು ಅಂತ ಆಚಾರ್ಯರ ಅಪೇಕ್ಷೆ ಅದು, ಗೊತ್ತಾಯ್ತು. ಆವಾಗಲೇ ಸರಿ ಹೋಗೋದು. ಬಡಿಸಿದ್ರಲ್ಲಿ ಎಲ್ಲ ಊಟ ಮಾಡೋ ಹೋಗಬೇಡ, ಅರ್ಧ ಬಡಿಸಿರ್ತಾರೆ. ಇವೆಲ್ಲ ತಿನ್ನಕ್ಕಲ್ಲ, ಇವು ಮಾತ್ರ ತಿಂದರೆ ಏನರ್ಥ, ಯಾಕೆ ಬಡಿಸಿದ್ರಿ ಫಸ್ಟ್ ಇವತ್ತು ಕೇಳ್ತಾರಿಲ್ಲ, ಎಲ್ಲಿ ಹಾಳು ಇಲ್ಲ. ಆಚಾರ್ಯ ಏನು ಬರೆದಿದ್ದಾರೆ ಏನದು ಓದಬೇಕು. ಆಮೇಲೆ ಸೆಲೆಕ್ಟ್ ಮಾಡಿ ಓದಲ್ಲ, ಎಲ್ಲ ಓದಬೇಕು. ಮೊದಲು ಆಮೇಲೆ ಯೋಚನೆ ಮಾಡಿ, ಬಟ್ ಯಾವುದನ್ನು ಬಿಡಾಗಿಲ್ಲ. ಅದು ಹೇಳ್ತಾರೆ. ಈಗ ನೆನ್ಪಿಟ್ಕೊಡಿ, ಯಾವುದು ಗೊತ್ತಾ, ಸ್ವಪ್ನ ದೋಷ ಅಲ್ಲಿ ಪ್ರಶ್ನೆ ನೋಡಿದ ಮೇಲೆ ನಾನು ಅಭ್ಯಾಸ ನಾವು ಇಂಥ ತಪ್ಪು ಮಾಡಬಾರ್ದು. ಆಮೇಲೆ ಪ್ರಶ್ನೆ ದೋಷ ಹಿ ಚತ್ವಾರಃ, ಪ್ರಶ್ನೆ ಇದರಲ್ಲಿ 4 ತಪ್ಪಿರ್ಬೋದು. ಸವ್ಯಾಹತಿ, ಅಸಂಗತಿ, ಸಿದ್ಧಾರ್ಥತ, ವೈಫಲ್ಯ. 4 ದೋಷ ಇದ್ದರೆ ಪ್ರಶ್ನೆ ಸರಿಯಾದ ಪ್ರಶ್ನೆ ಅಲ್ಲ, ಪರಿಪ್ರಶ್ನೆ ಅಲ್ಲ. ಅದು ಪರಿಪ್ರಶ್ನೆ ಆವಾಗ 4 ದೋಷ ಇರಬಾರ್ದು. ಮೊದಲೇದೇನು, ಸವ್ಯಾಹತಿ ಅಸಂಗತಿ, ಕಾಂಟ್ರಡಿಕ್ಷನ್. ನಾನು ಮುಖ ಹೋದಲ್ಲೋ ಅಂತ ಗಟ್ಟಿ ಬಾಯ್ಬಿಟ್ಟು ಕೇಳ್ತಾನೆ, ಏನು ಹೇಳಬೇಕು ಅದಕ್ಕೀಗ? ಮಾತಾಡ್ತಾರೆ, ಕೇಳ್ತಾರೆ, ಏನರ್ಥ ಅದಕ್ಕೆ? ಸವ್ಯಾಹತವಾದ ಪ್ರಶ್ನೆ ಕೇಳಬಾರ್ದು. ಇರಲೆವೆಂಟ್ ಪ್ರಶ್ನೆ ಕೇಳಬಾರ್ದು. ಇರಲೆವೆಂಟ್ ಪ್ರಶ್ನೆ, ಅಸಂಬದ್ಧ ಪ್ರಶ್ನೆ ಅಂತ ಹೇಳ್ತಾರಲ್ಲ, ಯಾವುದೋ ಪ್ರಶ್ನೆಗೆ ಯಾವುದೋ ಉತ್ತರ ಕೇಳಿದರೆ ಈ ಪ್ರಶ್ನೆ ಸಂಬಂಧ ಇಲ್ಲ, ರೆಲೆವೆಂಟ್ ಕೇಳಬೇಕಾದ್ರೆ. 3ನೇದೇನು, ಸಿದ್ಧಾರ್ಥತ. ಕಂಡ ವಿಷಯ ಸಿದ್ಧ ಆಗಿಬಿಟ್ಟಿದೆ, ವಿಷಯ ಸಿದ್ಧ, ಗುರಿ ಬಂದಾಗಿದೆ. ಈಗ ಹೇಗೆ ಬರ್ಲಿಕ್ಕೆ ಸಾಧ್ಯ? ಬಸ್ಸೇ ಇಲ್ವಲ್ಲ, ಲಾಸ್ಟ್ ಬಸ್ಸು. ಹೇಗೋ ಬಂದಿದ್ದಾನೆ, ಫಸ್ಟ್ ಹೇಗೆ ಬಂದಿರಿ ಕೇಳು, ಅಷ್ಟೇ. ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನೆಗೆಟ್ ಮಾಡಬೇಡ. ಪ್ರಶ್ನೆ ಕೇಳಿ, ಹೇಗೆ ಬಂದಿರಿ ಅಂತ ಕೇಳು. ನೀವು ಬಂದೇ ಇಲ್ಲ ಅಂತ ಹೇಳೋದಕ್ಕೆ ಹೋಗಬೇಡ, ಆ ಪ್ರಶ್ನೆ ಮಾಡಬಾರ್ದು. ಯಾವುದೇ ಬರ್ಲಿಕ್ಕೆ ಸಾಧ್ಯ ರೀ, ನೀವು ಬಂದೇ ಇಲ್ಲ, ಈ ಮಾತಾಡಬಾರ್ದು. ಸಿದ್ಧಾರ್ಥತ, ವೈಫಲ್ಯ. ಇನ್ನೂ ತುಂಬ ಇದೆ, ಸುಮ್ಮನೆ ಎಕ್ಸಾಂಪಲ್ ಕೊಡ್ತಾ ಇರೋದಷ್ಟು. ವೈಫಲ್ಯ, ವ್ಯರ್ಥ ಪ್ರಶ್ನೆ. ಏನು ಪ್ರಶ್ನೆ? ಈ ಕಂಬಳಿಯಲ್ಲಿ ಎಷ್ಟು ಕೂದಲಿದೆ, ಎಣಿಸ್ತೀಯ, ತಪ್ಪಿದ್ರು ಅಷ್ಟೇ, ಸರಿ ಇದ್ದರೂ ಅಷ್ಟೇ. ಅದು ಯಾರೋ ಹೇಳಿದ್ರು, ತಮಾಷೆಗೆ ಹೇಳಿದ್ರಂತೆ, ಈ ಊರಲ್ಲಿ ಕಾಗೆಗಳು ಎಷ್ಟಿವೆ ಅಂತ ಹೇಳಿದ. ಅವನು 10 ಕೋಟಿ 1,30,000 400 ಅಂತ ಹೇಳಿಬಿಟ್ಟ. ಅವನೇನು ಹೇಳಿದ, ಎಣಿಸಿ ನೋಡ್ರಿ, ತಪ್ಪಿದ್ರೆ ಹಾರಿ ಹೋಗಿದೆ ಅಂತ ಅರ್ಥ. ಕೆಲವು ಜಾಸ್ತಿ ಯಾರೋ ಬಂದಿದೆ ಅಂತ ಅರ್ಥ, ಎಡ್ಡೆ ಇಲ್ಲ ಅದಕ್ಕೆ. ಅದು ಎಷ್ಟು ಸೇಫ್ ಆನ್ಸರ್ ಅಂದರೆ, ಯಾಕೆ ತಪ್ಪಾದರೂ ಸರಿಯಲ್ಲ, ಅರ್ಥನೇ ಇಲ್ಲ ಅದರೊಳಗೆ. ಅದು ಬೇಕಿಲ್ಲ ನಮಗೆ. ಯಾಕೆ? ನಾವೇನು ಅದು ಮಾಡ್ಲಿಕ್ಕೆ ಹೊರಟಿಲ್ಲ. ನಾವು ದೂರಕ್ಕೆ ನಮ್ಮ ಜೀವನ, ನಿತ್ಯ ಜೀವನ ತಗೊಳ್ಳಿ, ಅರ್ಧಕ್ಕಿಂತ ಹೆಚ್ಚು ಕೆಲಸ ಏನು ಮಾಡಿರ್ತೇವೆ, ಎಲ್ಲ ವೇಸ್ಟ್ ಕೆಲಸಗಳು, ಯಾವುದಕ್ಕೂ ಉಪಯೋಗಕ್ಕೆ ಬರೋದಿಲ್ಲ. ದೊಡ್ಡ ಇಶ್ಯೂ ಅವೆಲ್ಲ ಕೂಡ ಮೂರ್ಖತನ. ಅದೆಲ್ಲ ಅವಾಯ್ಡ್ ಮಾಡಿಬಿಡ್ಬೇಕು. ಏನಿದ್ರು ಗೆಟ್ ಔಟ್, ಪ್ಲೀಸ್ ಹೊರಟೋಗ್ಬಿಡ್ಬೇಕು ಅಂತ ಹೇಳಬೇಕು, ಅದು ಸರಿಯಾದ. ತುಂಬ ಜನಕ್ಕೆ ಅದು ಅರ್ಥ ಆಗಲ್ಲ. ಇದೆಲ್ಲ ಆಚಾರ ಅಲ್ಲಿ ಬರೀತಾರೆ, ಸೇರಿಸ್ಕೊ, ಇಲ್ಲೂ ಬೆಳೀತಾರೆ, ಇಲ್ಲೇ ಹೇಳ್ತಾರೆ. ಅದು ಪೂರ್ತಿಯಾಗಿ ಇಲ್ಲೇ ಅಲ್ಲಿ ಹೇಳಿಲ್ಲ ಗೀತಾದೊಳಗೆ, ಇಲ್ಲೇ ಹೇಳ್ತಾರೆ. ಅದಕ್ಕೆ ಸೇರಿಸ್ಕೊ. ಅಲ್ಲಿ ಇಲ್ಲೇ ಹೇಳಿ ಏನಾಗ್ತಿತ್ತು ಗೊತ್ತಾ, ಗೀತಾನೇ ಎಷ್ಟು ಇಡೀ ಸರ್ವಮೂಲ ಆಗಿಬಿಡ್ತಿತ್ತು ಅಷ್ಟೇ. ಬ್ರಹ್ಮಸೂತ್ರ ಮಾಡಿ ಸರ್ವಮೂಲ ಆಗ್ತಿತ್ತು. ಮತ್ತು ನಮಗೆ ಕೆಲಸ ಏನು ಕೊಟ್ಟಾಗತ್ತು ಶಿಷ್ಯರಿಗೆ, ಇದು ಮಾಡಿ ಜ್ಞಾನ ಬರುತ್ತೆ ಅಂತ ಹೇಳ್ತಾರೆ. ಅವರ ಸ್ಟೈಲೇ ಯುನಿಕ್ ಸ್ಟೈಲ್. ಅದು ಯಾರಿಗೂ ಅದನ್ನ ಯೋಚನೆ ಮಾಡಿದರೆ ಹೇಗೆ ಬರೀಬೇಕು ಅನ್ನೋದಕ್ಕೆ ಅವರೇ ದೃಷ್ಟಾಂತ. ಶಾದಿ ಇರ್ತದೆ, ಅದು ಮುಗೀತು, ಅದೇನು ಹೆಚ್ಚು ಬೇಕಿಲ್ಲ. ಈಗ ಮುಂದೆ ಈಗ ಒಂದು ಪ್ರಶ್ನೆಗೆ ಉತ್ತರ ಸಿಗುತ್ತೆ ನೋಡಿ. ಇನ್ನೊಂದು ಪ್ರಶ್ನೆಗೆ ಮಹಾಭಾರತ ಆತ್ಮ ನಿಮಗೆ ಅರ್ಥ ಆಗುತ್ತೆ. ಈಗ ದ್ರೌಪದಿನ ಬಂದಿದ್ದರೆ ಎಲ್ಲರೂ ಹಂಚ್ಕೊಂಡು ಊಟ ಮಾಡಿ ಅಂತ ಹೇಳಿಬಿಟ್ರು ಕುಂತಿ. ಇವರೇನು ತೊಗೊಂಡು ಆಮೇಲೆ ನೋಡಿದ್ರೆ ಕನ್ಯಾ. ಏನು ಮಾಡಬೇಕೀಗ? ತಾಯಿ ಹೇಳಿ ಆಗಿದೆ, ನಾವು ಈ ಥರ ಮದುವೆ ತೀರ್ಮಾನ ಮಾಡ್ಕೊಂಬಿಟ್ರು. ಕೃಷ್ಣ ಬರ್ತಾನೆ ಅಲ್ಲಿಗೆ ಮಾತಾಡ್ಸೋಕ್ಕೆ, ಮಾತಾಡಿಸಿ ಹೋಗ್ತಾನೆ. ಯಾರು ಪಾಂಡವರಾಗಲಿ ಕುಂತಿ ಆಗಲಿ ಕೃಷ್ಣ ಒಪಿನಿಯನ್ ಕೇಳೋದಿಲ್ಲ. ಕೃಷ್ಣ ಈಗ ಸಂದೇಹ ಬಂತು, ಏನು ಮಾಡೋದು, ಯಾಕೆ ಕೇಳೋದಿಲ್ಲ ಅವ್ರು, ಯಾಕೆ ಹೇಳಿ? ಅಲ್ಲ, ಸಿದ್ಧಾರ್ಥ ಎಲ್ಲರೂ ಒಪ್ಕೊಂಡಾಗಿದೆ, ಕನ್ಯನೂ ಒಪ್ಕೊಂಡ್ಬಿಟ್ಟಿದ್ದಾಳೆ. ಏನೋ ಒಂದು ರಹಸ್ಯ ಇದೆ ಅಷ್ಟೇ. ಅದು ಯಾವುದೋ ಅಂತ ತಿಳ್ಕೊಳ್ಳೋದು, ಇದು ಆಗಬೇಕೋ ಬಿಡೋ ಆಗಬೇಕು ಅಷ್ಟೇ. ಬ್ರೇಕ್ ಹಾಕು ಅಷ್ಟೇ. ಯಾತಕ್ಕೆ ತಗೊಳ್ಳೋದು ಹೋಗ್ಬಿಟ್ಟಿರ್ತಾರೆ ಆಗಲೇ, ಅದು ಪ್ರಶ್ನೆ ಇಲ್ಲ. ಕೃಷ್ಣ ಬಂದಿದ್ದಾರೆ ಸಾಕ್ಷಾತ್ತಲ್ಲಿ, ಅರ್ಥ ಆಯ್ತಾರೆ. ಆವತ್ತಲ್ಲಿ ಪಾಂಡವರು ಯಾಕೆ ಕೇಳಲಿಲ್ಲ ಅಂದರೆ ಅವ್ರು ಏನಿಲ್ಲ ಅದರಲ್ಲಿ, ಈಗ ಸಂದೇಹ ಇಲ್ಲ, ಆದ್ದರಿಂದ ಪ್ರಶ್ನೆ ಕೇಳೋಕ್ಕೆ ಹೋಗಲೇ ಇಲ್ಲ. ಇಲ್ಲವರು ಪಾಂಡವರು ತಪ್ಪು ಮಾಡಿದ್ರು ಅಂತ ಹೇಳಬೇಕಾಗ್ತಿತ್ತು. ತಪ್ಪು ಮಾಡೇ ಇಲ್ಲ ಅವರು. ಸಂದೇಹ ಬಂದಾಗ ಕೇಳೋದಕ್ಕೆ ಹೊಡಬೇಕೆ ಹೊರತು ಬರದೇ ಇದ್ದಾಗ ಯಾಕೆ ಕೇಳಬೇಕೀಗ? ಕೇಳೋಕ್ಕೆ ಅದೆಲ್ಲ ಕೇಳ್ತಾ ಕೂತ್ಕೊಂಡ್ರೆ ಎಂಡ್ಲೆಸ್ ಅದು. ಅರ್ಥ ಆಯ್ತಾ? ಕೃಷ್ಣ ಅರ್ಜುನ ಪ್ರತಿಶತ ಕೇಳಬೇಕಾದ್ರೂ ಕೂಡ ಕೃಷ್ಣ ನನಗೆ ಸಂಶಯ ಬಂತು, ಉತ್ತರ ಕೊಡುವಂತ ಕೇಳ್ತಾ. ಸಂಶಯಸ್ಯಾಸ್ಯ ಚೇತ್ತ ಸಂಶಯಸ್ಯಾಸ್ಯ ತ್ವದನ್ಯ ನಾ ದೃಶ್ಯತೆ. ನಿನ್ಬಿಟ್ರೆ ಯಾರು ಹೇಳಕ್ಕೆ ಬರೋದ ಕೃಷ್ಣ, ಸಂಶಯ ಪರಿಹಾರ ಮಾಡು. ಇದೆಲ್ಲ ಯೋಚನೆ ಮಾಡಿದರೆ ಅಸಂಬದ್ಧ ಪ್ರಶ್ನೆಗಳು ಹೇಗೆ ನಿಷಿದ್ಧನೋ, ಉತ್ತರ ಸರಿಯಾಗಿದ್ದ ಪ್ರಶ್ನೆಗಳಿಗೂ ಕೂಡ ಪ್ರೂವನ್ ಕೇಸ್ ಬಗ್ಗೆ ಮತ್ತೆ ಪ್ರಶ್ನೆ ಕೇಳೋದಕ್ಕೆ ಹೋಗಬಾರ್ದು. ಏನೋ ಅದೇ ಯಾವಾಗ ಹಾಗೆ ಕೊನೆಗೆ ಎಂಡ್ಲೆಸ್. ನಾನು ಸಂಶಯಾತ್ಮ
ವಿನಶ್ಯತಿ ಆ ಗುಂಪಿ ಸೇರಿಬಿಡ್ತಾರೆ, ಕೇಳಬಾರ್ದು ಹಾಗೆಲ್ಲ. ಅಲ್ಲಿಗಿರಲಿ. ನೆಕ್ಸ್ಟ್ ಯಾವುದೇ ಸಿದ್ಧಾರ್ಥ ಯಾಕೆ ಕೇಳಬೇಕು? ಕೇಳಿದ ಆಮೇಲೆ ಕೇಳೋ ಪ್ರಶ್ನೆ. ಕೃಷ್ಣ ಯಾರ ಕೇಳಿದ್ರೆ ಬೇಗ ತಾವೇ ಉತ್ತರ ಕೊಟ್ಬಿಡ್ತಾರೆ ಕೇಳಿದವರಿಗೆ. ಇವ್ರು ಕೇಳೋದೇ ಇಲ್ಲ. ಧರ್ಮರಾಜ ಕೇಳಿದ 5 ಜನ ಆಗ್ತಿರುತ್ತೆ. ಅದ್ಯಾಕೆ ಸರ್ ನನಗೆ ಅದೆಲ್ಲ ಗೊತ್ತಿಲ್ಲ, ಸರಿ ಅಂತ ಹೇಳಿದ್ದೆ, ಆಯ್ತು ಅಷ್ಟೇ, ಬೇಕಾದ್ರೆ ಬೇಕು ಸಾಕಾರು ಬಿಡು. ಅವ ಒಪ್ಕೊಂಡ. ವೇದವ್ಯಾಸರು ಬಂದರು, ಒಪ್ಪಿಸ್ಬಿಟ್ರು. ಪ್ರಶ್ನೆ ಅವರಿಗಿದ್ದಿಲ್ಲ, ನೃಪರಾಜನ ಪ್ರಶ್ನೆ ಇತ್ತು, ಅದು ಕೇಳಿದ. ಆ ಪ್ರಶ್ನೆ ಎಲ್ಲರಿಗೂ ಇತ್ತು, ಎಲ್ಲರಿಗೂ ಉತ್ತರ ಬಂದೋಯ್ತು. ಇವ್ರ ಬಗ್ಗೆ ಡೌಟ್ ಇಲ್ಲ, ಕೇಳೋಕ್ಕೆ ಹೋಗಲಿಲ್ಲ. ಹೌದು, ಅದು ಬೇರೆ. ಅದು ಎಂಥ ಕೇಸ್ ಅದು? ತನ್ನ ತಾನೇ ಕಂಡೆ, ಅದು ಸ್ವಪ್ನದ ಬಗ್ಗೆ ಬಂದೇ ಇಲ್ಲಲ್ಲ. ಅಂಥ ಕೇಸಲ್ಲಿ ಏನಾಗ್ತಾಯಿತ್ತು, ಬೇರೆಯವ್ರು ಯಾರು ಕೇಳಬಾರ್ದು ಅಂತ ಹೇಳ್ತಾರೆ. ಕರ್ತಕರ್ಮ ವಿರೋಧ ಬರುತ್ತೆ. ನಮ್ಮಲ್ಲಿ ಆ ಪ್ರಶ್ನೆ ಇಲ್ಲ. ಯಾಕಿಲ್ಲ? ಐ ನೋ ಮೈ ಸೆಲ್ಫ್, ಏನು ತಪ್ಪಿಲ್ಲ ಅದ್ರಾಗೆ. ಗೊತ್ತಾಯ್ತು? ಇಲ್ಲಿ ಹಾಗಲ್ಲ. ವ್ಯಕ್ತಿ ವಸ್ತು ಬೇರೆ ಆಗಿದ್ದಾಗ ಪ್ರಶ್ನೆ ಬರಲೇ ಇಲ್ಲ. ನಾನು ನನ್ನನ್ನು ಕಂಡೆ ಅಂತ ಕೇಳಿಲ್ಲ ನೀನೀಗ, ಸ್ವಪ್ನ ಕಂಡೆ ಅಂತ ಕೇಳ್ತಿರೋದು. ಅದ್ಮೇಲೆ ಬೇರೆ ಆಗಿರಲೇಬೇಕಲ್ಲ, ಅಷ್ಟೇ. ಅದು ಯಾವಾಗ ಕರ್ತೃಕರ್ಮ ಬೇರೆಯಾಗಿದೆ ಅಂತ ಪ್ರೂವ್ ಆಗಿದೆಯೋ ಈ ಪ್ರಶ್ನೆಗೆ ಅವಕಾಶನೇ ಇಲ್ಲ.